ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಈ ದಿವಸ ರಾಜಕಾಲುವೆ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ವಿ. ಈ ರಾಜಕಾಲುವೆ ನೀಲೇನಹಳ್ಳಿ ಮತ್ತು ಪಾತಿಗುಡ್ಡದಿಂದ ಆಗ ನೀರು ಹರಿದು ಹರಿಹರದ ನದಿಯನ್ನು ಸೇರುತ್ತದೆ. ಅದು ಸುಮಾರು 120 ಅಡಿ ಅಂದಾಜು ಅಗಲ ಇರಬಹುದು ಅಂತ ಹಿಂದಿನ ಒಂದು ಮಾಹಿತಿ ಪ್ರಕಾರ, ಹಿಂದಿನ ಒಂದು ಸರ್ಕಾರದ ಆದೇಶದ ಪ್ರಕಾರ ಅಷ್ಟಿರ್ಬೋದು ಅಂತಿದೆ. ಇವತ್ತು ಅಲ್ಲಿ ಒಂದು ನೀರಾವರಿ ಇಲಾಖೆಯವರು ಸುಮಾರು ಒಂದು 18 ಅಡಿ ಚರಂಡಿನ ಮಾಡ್ತಾ ಇದಾರೆ. ಯಾಕೆ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ಮಾಡ್ತಾ ಇದಾರೆ, ಇದರಿಂದ ಆಗಿದೆ ಅದು ಏನಂತ ಗೊತ್ತಾಗ್ತಲ್ಲ. ನೀರಾವರಿ ಇಲಾಖೆಯವರು ಮಾಡ್ತಾ ಇದಾರೆ. ಅಲ್ಲಿ ಇರ್ತಕ್ಕಂಥ ಪ್ರದೇಶನ ಎಲ್ಲ ಒತ್ತುವರಿ ಮಾಡಿದ್ದಾರೆ. ಆ ಒತ್ತುವರಿ ಮಾಡೋದ್ರಿಂದ ಅಲ್ಲಿ ಪ್ರದೇಶದಲ್ಲಿ ನೀವು 2 ವರ್ಷದ ಕೆಳಗೆ ನೀರು ನುಗ್ಗಿ ತುಂಬಾ ಹಾನಿಯಾಗಿದೆ. ಹಾನಿಯಾದಂತೆ ಮತ್ತೆ ಕೆಲವು ಮನೆಗಳು ಸಹ ಬಿಟ್ಟು ಹೋಯ್ತು. ಇದನ್ನ ಗಮನದಲ್ಲಿ ಸರ್ಕಾರ ಇವತ್ತವರೆಗೂ ಏನು ಗಮನಕ್ಕೆ ತಂದ್ರೂ ಸಹ ಏನು ನಿರ್ಲಕ್ಷ್ಯ ಆಗಿದೆ. ಇದಕ್ಕೆ ಇವತ್ತೆಲ್ಲ ಅಲ್ಲಿ ಒಂದು ನಾಗರಿಕರು ಸೇರಿ ಆಗಿರುವಂತ ತೊಂದರೆ, ಮುಂದೆ ಬರ್ತಕ್ಕಂಥ ಮಳೆಗಾಲ ಇನ್ನೊಂದು ತಿಂಗಳಲ್ಲೋ 2 ತಿಂಗಳಲ್ಲೋ ಮಳೆಗಾಲ ಶುರುವಾಗುತ್ತೆ. ಆ ಶುರುವಾಗೋದ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಇವತ್ತು ಒಂದು ಸಮಿತಿ ರಚನೆ ಮಾಡ್ಕೊಂಡು ಇವತ್ತು ಅದನ್ನ ಕಾರ್ಯರೂಪಕ್ಕೆ ತರೋಣ ಅಂತ ಹೇಳಿ ನಾವೆಲ್ಲ ಒಂದಾಗಿದ್ದೇವೆ. ಇವತ್ತು ಇನ್ನೂ ಹೆಚ್ಚಿನ ವಿಷಯಗಳನ್ನ ನಮ್ಮ ತಪ್ಪು ಪರಿಸ್ಥಿತಿ ಯಾವ ತರ ನೀರು ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ಕಾರಣಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಸೂಕ್ತವಾದ ಒಂದು ಮಾರ್ಗದರ್ಶನ ಸದಸ್ಯ, ಮಾಜಿ ಉಪಾಧ್ಯಕ್ಷ, ನಗರ ಸಚಿವರು. ಈಗ ನಮ್ಮ ಕಾಳಿದಾಸ್ ನಗರ, ಮೀನಗಂಟ್ ನಗರ, ಬೆಂಕಿ ನಗರ ಈ 3 ಭಾಗಗಳಲ್ಲಿಯೂ ಸುಮಾರು ಒಂದು 15-20 ವರ್ಷದಿಂದ ಏನು ನೀರು ನುಗ್ಗಿ ಪ್ರತಿ ಬಾರಿಯೂ ಪ್ರಕೃತಿ ವಿಕೋಪ ಏನು ಆಗ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಭಾಗದ ಎಲ್ಲಾ ಜನರಿಗೂ ತೊಂದರೆ ಆಗ್ತಿರೋದ್ರಿಂದ ಈ ಒಂದು ರಾಜಕಾಲುವೆ ಉಳುವಿಗಾಗಿ ರಾಜಕಾಲುವೆಯನ್ನು ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ನೀರು ಹರಿಯುವ ಹಾಗೆ ಮಾಡಿದ್ರೆ ನಮ್ಮ ಭಾಗಗಳಲ್ಲಿ ಯಾವುದೇ ನೀರು ನುಗ್ಗಲ್ಲ, ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ಹರಿಹರದ ಎಲ್ಲಾ ಹಿರಿಯರಿಗೆ ಸೇರಿಸಿಕೊಂಡು ಇವತ್ತು ನಾವು ಒಂದು ರಾಜಕಾಲುವೆ ರಕ್ಷಣಾ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಂಡು ಹೋರಾಟ ಮಾಡ್ತಿದೀವಿ. ಇದು ಇಲ್ಲಿಗೆ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜನಗಳಿಗೆ ತೊಂದರೆ ಆಗದಂತೆ ನಾವು ಈ ಹಳ್ಳವನ್ನು ಮರು ನಿರ್ಮಾಣ ಮಾಡಿ ಆ ನೀರನ್ನು ಅಲ್ಲಿ ಹರಿಯುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಅದಕ್ಕೋಸ್ಕರ ನಾವೆಲ್ಲ ಬದ್ಧರಾಗಿದ್ದೀವಿ. ಎಲ್ಲರ ಪರವಾಗಿ ನಾನು ಎಲ್ಲ ಪತ್ರಿಕಾ ಮಿತ್ರರಲ್ಲಿಯೂ ವಿನಂತಿ ಮಾಡುತ್ತೇನೆ, ತಮ್ಮ ಸಲಹೆ ಸಹಕಾರ ಹಾಗೂ ತಮ್ಮ ಒಂದು ಜೊತೆಯಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ತಿಳಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಈಗಾಗಲೇ ಗೋಷ್ಠಿಯ ಕಾರಣ, ವಿಷಯ, ಉದ್ದೇಶ ಅನ್ನೋದನ್ನ ನಮ್ಮ ಹಿರಿಯರು ಶ್ರೀ ಮುರುಗೇಶ್ ಅವರು, ನಮ್ಮ ಸ್ನೇಹಿತರಾದಂತಹ ಬಾಬುಳವರು ನಿಮ್ಮನ್ನು ಮುಂದೆ ವ್ಯಕ್ತಪಡಿಸ್ತಾರೆ. ಈಗ ಮೂಲ ಕಾರಣ ಏನಂತ ಹೇಳಿದ್ರೆ, ಅವ್ರು ಮಾತಾಡಿ ನಾನು ಮಾತಾಡ್ಕೊಂಡು ಡಬಲ್ ಆಗ್ಬಾರ್ದು. ಏನ್ ರಾಜಕಾಲುವೆ ಇದೆಯಲ್ಲ ಅದು ಸುಮಾರು 60-80 ಅಡಿ ಇರಬಹುದು. ನಿಖರವಾಗಿ ನಾವು ವಿಷಯ ತಗೊಳ್ತೇವೆ. ಅಲ್ಲಿ ರಾಜಕಾಲುವೆ ಅದು ಯಥ ಪ್ರಕಾರ ಇದ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂದ್ರೆ, 1ನೇ ಮೇನ್ ಇದೆಯಲ್ಲ, ನೀವು ಕ್ಯಾಪ್ 1ನೇ ಮೇನಿಂದ ಅಲ್ಲಿ 5ನೇ ಕ್ರಾಸು, 6ನೇ ಕ್ರಾಸ್, 7ನೇ ಕ್ರಾಸ್ ಅಲ್ಲಿ ಬ್ರಿಡ್ಜ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಕಾರಣ ಅಂತ ಹೇಳಿದ್ರೆ ಎಲ್ಲಿ ಹೋದ್ರೂ ಬರೇ ಬಂಗಾಳ ಸರ್ಕಲ್ ಬಿಟ್ಟರೆ ಬೇರೆ ಇಲ್ಲೇ ವಿಪರೀತ ಜನಸಂಖ್ಯೆ ಆಗ್ತಾ ಇದೆ, ಆಕ್ಸಿಡೆಂಟ್ಗಳು ಆಗ್ತಿದಾವೆ. ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಮುಖಂಡರು ಮತ್ತು ರಾಜಕಾಲುವೆ ಇಲ್ಲಿ ಏನಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು, ಅವ್ರದ ಮನೆ ಐತಲ್ಲ ನೀರ್ ನುಗ್ಬಾರ್ದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಈ ಒಂದು ರಾಜಕಾಲುವೆ ಅಂತ ಎಲ್ಲ ಏನೆಲ್ಲ ಒತ್ತುವರಿಯಾಗಿ ಏನು ಕಾನೂನು ಬಾಹಿರವಾಗಿ ಏನು ಕಟ್ಟಡಗಳು ನಿರ್ಮಿಸ್ಕೊಂಡಿದ್ದಾರೆ. ಅದು ನಾವೇನು ಸರ್ಕಾರಕ್ಕೆ ಒಂದು ಯಥೇಚ್ಛವಂತ ಒಂದು ಕೆಲಸ ಮಾಡ್ತಾ ಇದೀವಿ. ಸರ್ಕಾರಕ್ಕೆ ಒಂದು ಗಮನಕ್ಕೆ ಇದೆಯೋ ಇಲ್ಲ ಗೊತ್ತಿಲ್ಲ, ಅದನ್ನ ಆ ಗಮನಕ್ಕೆ ಸ್ವಲ್ಪ ತರುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ. ಏನಕ್ಕಂದ್ರೆ ಇವತ್ತು ಸರ್ಕಾರ ಒಬ್ಬ ನಾರ್ಮಲ್ ವ್ಯಕ್ತಿ ಏನ್ ಮಾಡಬಲ್ಲೆ, ಆದ್ರೆ ಸರ್ಕಾರ ಏನೆಲ್ಲ ಮಾಡಬಲ್ಲೆ ಅನ್ನೋ ಒಂದ್ ಏನಿದೆಯಲ್ಲ ಹೋರಾಟ. ಅದಕ್ಕೆ ಮೊನ್ನೆ ನಾನೇನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ, ಎಲ್ಲೆಲ್ಲಿ ಏನೇನ್ ಆಗಿದೆ, ಅನಾನುಕೂಲಗಳು ಏನು ತೊಂದರೆ ಆಗ್ತಾ ಇದೆ, ಅದನ್ನ ರಾಜಕಾಲುವೆ ಎಷ್ಟು ಒಂದು ವಿಸ್ತರಣೆ ಇದೆ, ಆ ವಿಸ್ತರಣವನ್ನ ಸವಿಸ್ತರವಾಗಿ ಅದು ಜನಸಾಮಾನ್ಯರಿಗೆ ನೀವು ಅನುಕೂಲ ಮಾಡ್ಕೊಡ್ಬೇಕು. ಯಾಕಂದ್ರೆ ಮಳೆ ನೀರು ಬಂದಾಗ
ತುಂಬಾ ಜನಸಾಮಾನ್ಯರಿಗೆ ರೈತರಿಗೆ ತೊಂದರೆ ಇದಾಗುತ್ತೆ. ಒಂದು ರಾಜಕಾಲುವೆ ಅಂತ ಇದ್ರೆ ಒಂದೇನೋ ಆ ಒಂದು ಮಾರ್ಗವಾಗಿ ಸರಳವಾಗಿ ಅದೇನೋ ಹರಿತಾ ಇದ್ರೆ ಯಾರಿಗಿನ್ನೂ ತೊಂದರೆ. ಏನಪ್ಪ ಇವತ್ತು ಮಾಡಿದಂದ್ರೆ ಕಾಲುವೆ ರಾಜಕಾಲುವೆ ರಕ್ಷಣಾ ಸಮಿತಿಯನ್ನು ರಚಿಸಲಾಯಿತು. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ರಾಜಕಾಲುವೆ ಈ ಹಿಂದಿನ ದಿನಗಳಲ್ಲಿ ನಾವು 1976, 78, 82ರಲ್ಲಿ ಆ ಕಾಲುವೆಯಲ್ಲಿ ಸ್ನಾನ ಮಾಡಿದಂತರು ನಾವು. ಇದೇ ಬಾತಿ ಶುಗರ್ ಫ್ಯಾಕ್ಟರಿಯಿಂದ ಅಲ್ಲಿ ನೀರು ಹರಿತಾ ಬರ್ತಾ ಇತ್ತು. ನಾವು ಬಾಬುಲವರು ಸಣ್ಣರ ಆ ಟೈಮ್ನಲ್ಲಿ, ಅವರು ನಮ್ದು ಒಂದೇ ವಯಸ್ಸು, ಈಗ 50 ವರ್ಷ. ಅವರು ಈಜಾಡ್ತಿದ್ವಿ ಅಲ್ಲಿ ಆ ಹಳ್ಳದಲ್ಲಿ, ಆ ಕಾಲುವೆಯಲ್ಲಿ ಹೊಳಿಬೇಕು. ಆ ಕಾಲುವೆ ಅಷ್ಟು ಹರಿಯೋದು ನೀರು. ಇವತ್ತು ಕಾಲುವೆಯನ್ನು ಒತ್ತುವರಿಯಾಗಿ ಆ ಸ್ಥಳ, ಆ ಜಾಗ, ವಿಸ್ತೀರ್ಣವನ್ನು ಬರ್ತಾ ಬರ್ತಾ ಕಡಿಮೆ ಹಾಕಂತ ಬಂದಿದೆ. ನಾವು ತೊಟ್ಟದಾಕಂತ ಬಂದೀವಿ, ಕಾಲುವೆಯ ವಿಸ್ತೀರ್ಣ ಕಡಿಮೆ ಹಾಕಂತ ಬಂದಿದೆ. ಜನಸಂಖ್ಯೆ ಹರಿಯೋದು ಬಹಳ ಆಗಿದೆ, ಜಾಗ ಕಡಿಮೆ ಆಗ್ತಾ ಇದೆ. ಇಲ್ಲಿ ಒತ್ತುವರಿ ಆಗ್ತಾ ಇದೆ, ಕಾಲುವೆಗಳು ಆಗಲಿ ಹಳ್ಳ ಆಗಲಿ. ಈ ಹಳ್ಳಗಳು ಕಾಲುವೆ ಈಗ ರಾಜಕಾಲುವೆ ಹೊತ್ತು ಮಾತಾತು. ಈ ರಕ್ಷಣೆ ಮಾಡಿದ್ರೆ ರಾಜಕಾಲುವೆ ಅಲ್ಲ ಬರೇ. ಈಗ ನಮ್ಮ ಕುಂಬಾರೋಣಿ ಅಲ್ಲಿ ಹಾದು ಹೋಗುವಂತ ಒಂದು ಎಲ್ಲ ಇಡೀ ಊರಿನ ಗಲೀಜು ನೀರು ಹೋಗ್ತಾ ಇದೆ. ಹಳ್ಳ ದೊಡ್ಡದಿತ್ತು, ಆ ಹಳ್ಳದಲ್ಲಿ ಕುಂಬಾರೋಣಿಯಲ್ಲಿ ನಾವು ಸ್ನಾನ ಮಾಡ್ತಿದ್ವಿ, ಒಳ್ಳೆ ನೀರು ಬರ್ತಾ ಇತ್ತು. ಅಲ್ಲಿ ಸಣ್ಣ ಇದ್ದಾಗ ನಾವು ಈಜಾಡ್ತಿದ್ವಿ, ಮೀನು ಹಿಡಿತಿದ್ವಿ ನಾವು ಅದಲ್ಲಿ, ನನಗೆ ಗೊತ್ತಿದ್ದಂಗ. ಇವತ್ತಲ್ಲಿ ನಿಂತ್ಕೊಳಕ್ಕೆ ಆಗುವುದಿಲ್ಲ ಅಂತ ದುರ್ವಾಸನೆ ಬರ್ತಾ ಇದೆ. ಇಡೀ ಹರಿಹರದ ಕಸವನ್ನು, ಕಡ್ಡಿಯನ್ನು, ಗಲೀಜ್ ನೀರನ್ನು ಕುಂಬಾರೋಣಿಯಿಂದ ಹಿಡಿದು ಬಾಗರಮಗನಿಂದ ಹಿಡಿದು ಎಲ್ಲ ಹೊಲಸು ನೀರನ್ನು ಈ ಹೊಳಿಗೆ ಹೋಗ್ತಾ ಇದೆ. ಆ ಹೊಲಸು ನೀರು ಹೊಳಿಗೆ ಹೋಗಿ ಆ ನೀರನ್ನು ನಾವೇ ಕುಡಿತಾ ಇದ್ದೀವಿ. ಯಾಕೆ? ಸ್ವಚ್ಛತೆ ಅಲ್ಲ, ರಾಜಕಾಲುವೆ ಅಷ್ಟೇ ಸಂರಕ್ಷಣೆ ಅಲ್ಲ ನಮ್ದು, ನಮ್ಮ ಸಮಿತಿದು. ಮುಂದಿನಗಳಲ್ಲಿ ಹಳ್ಳಗಳು, ಗಲೀಜ್ ನೀರುಗಳು, ಚರಂಡಿಗಳು, ಅಕ್ಕಪಕ್ಕದಲ್ಲಿ ಇರುವಂತಹ ಮನೆಗಳನ್ನು ಒತ್ತುವರಿಯಾಗಿದೆ.